ಸ್ನೇಹಿತರೆ, ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಹರಿದಾಡ್ತಾ ಇದೆ. ಶೀಘ್ರದಲ್ಲಿಯೇ ರಾಜ್ಯದ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ. ಆ ಮೂಲಕ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರೆ. ಈಗಾಗಲೇ ವಿಜಯೇಂದ್ರ ಅವರ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ಯತ್ನಾಳ್ ಬಣದ ಒಬ್ಬ ನಾಯಕನು ಕೂಡ ತಯಾರಾಗಿದ್ದಾನೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದು, ಇದೇ ತಿಂಗಳ ಅಂತ್ಯಕ್ಕೆ ಅಥವಾ ಫೆಬ್ರವರಿ ತಿಂಗಳಲ್ಲಿ ರಾಜ್ಯದ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯೋದು ಬಹುತೇಕ ಖಚಿತ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈ ರಾಜ್ಯದ ಬಿಜೆಪಿ ಅಧ್ಯಕ್ಷ ಚುನಾವಣೆಗೆ ಸಂಬಂಧಪಟ್ಟಂತೆ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದು, ನಿನ್ನೆ ಸ್ವತಃ ಶಿವರಾಜ್ ಸಿಂಗ್ ಚೌಹಾಣ್ ಅವರೇ ರಾಜ್ಯದ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಶೀಘ್ರದಲ್ಲಿ ಚುನಾವಣೆ ನಡೆಯುತ್ತೆ ಅನ್ನುವ ಘೋಷಣೆಯನ್ನ ಮಾಡೋದ್ರ ಮೂಲಕ ಕೆಲವೊಂದು ಸುದ್ದಿ ಮಾಧ್ಯಮಗಳು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದಾವೆ. ವಿಜಯೇಂದ್ರ ಅವರಿಗೆ ಆತಂಕ ಕಾಡ್ತಾ ಇದೆ, ಇನ್ನೊಂದು ಕಡೆ ಯತ್ನಾಳ್ ಬಣದಲ್ಲಿ ಅತ್ಯಂತ ಉತ್ಸಾಹ ಕಾಣಿಸ್ತಾ ಇದೆ ಅನ್ನುವ ಒಂದು ಸುದ್ದಿಗಳು ಇದೀಗ ನಿನ್ನೆಯಿಂದ ಪ್ರಸಾರವಾಗ್ತಾ ಇದ್ದಾವೆ. ಆದರೆ ನಿಜಕ್ಕೂ ಕೂಡ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರ? ಒಂದು ವೇಳೆ ಚುನಾವಣೆ ಅನಿವಾರ್ಯವಾಗಿ ನಡೆದಿದ್ದೇ ಆದರೆ ವಿಜಯೇಂದ್ರ ಅವರು ಗೆಲ್ಲೋಕೆ ಸಾಧ್ಯವಿಲ್ವಾ? ಈ ಪ್ರಶ್ನೆಗಳು ಉಟ್ಕೊಳ್ಳೋದು ಸಹಜ. ಆದರೆ ಸ್ನೇಹಿತರೆ, ನಮಗೆ ಬರ್ತಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ನಿಜಕ್ಕೂ ಕೂಡ ಒಂದು ವೇಳೆ ಅನಿವಾರ್ಯವಾಗಿ ರಾಜ್ಯದ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದೇ ಆದರೆ ಆಗಲೂ ಕೂಡ BY ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ. ಇದಷ್ಟೇ ಅಲ್ಲದೆ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರ ಮೇಲೆ ಬಿಜೆಪಿ ಹೈಕಮಾಂಡ್ ನಾಯಕರು ಗರಂ ಆಗಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಕೂಡ ಸಿಗ್ತಾ ಇದ್ದು, ಇದೀಗ ಯತ್ನಾಳ್ ಅವರಿಗೆ ಬಹುದೊಡ್ಡ ಶಾಕ್ ಅನ್ನ ಕೊಡೋದಕ್ಕೂ ಕೂಡ ಬಿಜೆಪಿ ಹೈಕಮಾಂಡ್ ತಯಾರಿಯನ್ನ ಮಾಡ್ಕೊಳ್ತಿದೆ ಅನ್ನುವ ಮಾತುಗಳು ಕೇಳಿ ಬರ್ತವೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ನಿಜಕ್ಕೂ ಕೂಡ ರಾಜ್ಯದ ಬಿಜೆಪಿಯಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದ್ದಾವೆ, ರಮೇಶ್ ಜಾರಕಿಹೊಳಿ ಮತ್ತು ಯತ್ನಾಳ್ ಅವರ ಮೇಲೆ ಬಿಜೆಪಿ ಹೈಕಮಾಂಡ್ ನಾಯಕರು ಮುನಿಸ್ಕೊಂಡಿರೋದಾದ್ರೂ ಯಾಕೆ ಅನ್ನೋದನ್ನ ಒಂದ್ಸರಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ರಾಜ್ಯದ 3 ರಾಜಕೀಯ ಪಕ್ಷಗಳಲ್ಲೂ ಕೂಡ ಒಂದೇ ರೀತಿಯ ವಾತಾವರಣ ಇದೆ. 3 ಪಕ್ಷಗಳಲ್ಲೂ ಕೂಡ ಭಿನ್ನಮತ ಬಂಡಾಯ, ಒಂದು ರೀತಿಯ ಆತಂಕ ಇದು ನಡೀತಾನೆ ಇದೆ. ಅದರಲ್ಲೂ ಕೂಡ ರಾಜ್ಯದ ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿಜೆಪಿಯಲ್ಲಂತೂ ಭಿನ್ನಮತೀಯ ಚಟುವಟಿಕೆ, ಭಿನ್ನಮತೀಯ ನಾಯಕರು ಬಹಿರಂಗವಾಗಿ ತಮ್ಮ ರಾಜ್ಯಾಧ್ಯಕ್ಷರ ವಿರುದ್ಧ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಬಿಜೆಪಿಯ ಭಿನ್ನಮತ ಬೀದಿಗೆ ಬಂದು ನಿಂತಿದೆ. ಇಷ್ಟು ದಿನ ಅತ್ಯಂತ ಸಮಾಧಾನವಾಗಿ ವರ್ತನೆ ಮಾಡ್ತಿದ್ದಂತಹ ವಿಜಯೇಂದ್ರ ನಿನ್ನೆ ಮೊನ್ನೆಯಿಂದ ಸಿಡಿದು ಹೇಳ್ತಿರ್ತಕ್ಕಂಥದ್ದು ರಾಜ್ಯ ಬಿಜೆಪಿಯ ಭಿನ್ನಮತಕ್ಕೆ ಬಹುದೊಡ್ಡ ತೀರ್ವನ್ನ ಕೊಡಬಹುದು ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದಾವೆ. ನೇರವಾಗಿ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಬಹಿರಂಗ ವಾಗ್ದಾಳಿಯನ್ನ ಇದೇ ಪ್ರಪ್ರಥಮ ಬಾರಿಗೆ ವಿಜಯೇಂದ್ರ ಅವರು ನಡೆಸಿದ್ದನ್ನು ನಾವು ನೋಡಿದ್ವಿ. ಅದರಲ್ಲೂ ಕೂಡ ಇತ್ತೀಚೆಗೆ ತಾನೇ ಕಾಂಗ್ರೆಸ್ಸಿಂದ ಬಿಜೆಪಿ ಸೇರ್ಪಡೆಯಾಗಿದ್ದಂತಹ ರಮೇಶ್ ಜಾರಕಿಹೊಳಿ ಅವರಿಗೆ ನೇರವಾದ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ವಿಜಯೇಂದ್ರ ನಾವು ಕೂಡ ಎಲ್ಲದಕ್ಕೆ ಸಿದ್ಧ ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನ ರವಾನಿಸುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಇಷ್ಟೆಲ್ಲ ನಡುವೆ ರಾಜ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಚುನಾವಣೆ ನಡೆಯುತ್ತೆ. ಆಗ ಯತ್ನಾಳ್ ಬಣದ ಒಬ್ಬ ನಾಯಕ ಸ್ಪರ್ಧೆ ಮಾಡ್ತಾನೆ, ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರೆ ಅನ್ನುವ ಲೆಕ್ಕಾಚಾರ ಯತ್ನಾಳ್ ಬಣದ್ದು. ಆದರೆ ನಿಜಕ್ಕೂ ಕೂಡ ಬಿಜೆಪಿ ಹೈಕಮಾಂಡ್ ಈ ರೀತಿಯ ಒಂದು ಮನಸ್ಥಿತಿಗೆ ಬಂದಿದೆಯಾ? ರಾಜ್ಯ ಬಿಜೆಪಿ ಇತಿಹಾಸವನ್ನ ನೋಡೋದಾದ್ರೆ ಕೇವಲ 1 ಬಾರಿ ಮಾತ್ರ ಈ ಚುನಾವಣೆಯ ಮೂಲಕ ಅಧ್ಯಕ್ಷರ ಆಯ್ಕೆ ಆಗಿರ್ತಕ್ಕಂಥದ್ದು. ಇಲ್ಲಿವರೆಗೂ ಕೂಡ ಒಮ್ಮತದ ಅಭ್ಯರ್ಥಿಯ ಆಯ್ಕೆಯೇ ಆಗ್ತಾ ಬಂದಿರತಕ್ಕಂಥದ್ದು ನಾವು ನೋಡ್ತಾನೆ ಬಂದಿದ್ದೀವಿ. ಈ ಬಾರಿ ನಿಜಕ್ಕೂ ಕೂಡ ಚುನಾವಣೆ ನಡೆಯುತ್ತಾ? ಅದನ್ನು ನೋಡೋದಾದ್ರೆ ನಿಜಕ್ಕೂ ಕೂಡ ಆ ಸಾಧ್ಯತೆಗಳು ಕಡಿಮೆ ಅಂತಾನೆ ಮಾಹಿತಿಗಳು ಬರ್ತಾ ಇದಾವೆ. ಈಗಾಗಲೇ ಬಿಜೆಪಿ ಹೈಕಮಾಂಡ್ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಬೇಕು ಅನ್ನುವ ಮನಸ್ಥಿತಿಗೆ ಬಂದಿದೆ ಅನ್ನುವ ಮಾತುಗಳು ಕೂಡ ಸಿಗ್ತಾ ಇದ್ದು, ಕೇಳಿ ಬರ್ತಾ ಇದ್ದು. ಇನ್ನೊಂದು ಕಡೆ ಏನು ಯತ್ನಾಳ್ ಮತ್ತು ಅವರ ಟೀಮ್ನವ್ರು ಹೇಳ್ತಾರೆ, ಇವರು ಚುನಾಯಿತ ಅಧ್ಯಕ್ಷರಲ್ಲ, ಬದಲಾಗಿ ನೇಮಕಗೊಂಡಿರ್ತಕ್ಕಂಥ ಅಧ್ಯಕ್ಷರು, ಇವರು ಟೆಂಪ್ರವರಿ ಅಧ್ಯಕ್ಷರು ಅನ್ನುವ ಬಹುದೊಡ್ಡ ಆಪಾದನೆಯನ್ನ ಮಾಡ್ತಾ ಬಂದಿದ್ದಾರೆ. ಆ ಕಾರಣಕ್ಕೆ ಈ ಆಪಾದನೆಯನ್ನ ತೊಡೆದಾಕಬೇಕು ಅನ್ನುವ ನಿಟ್ಟಿನಲ್ಲಿ ಇದೀಗ ಬಿಜೆಪಿ ಹೈಕಮಾಂಡ್ ಮುಂದಾಗಿದ್ದು, ವಿಜಯೇಂದ್ರ ಅವರನ್ನೇ ಚುನಾವಣೆಯ ಮೂಲಕ ಮತ್ತೊಮ್ಮೆ ಆಯ್ಕೆ ಮಾಡಿ ಅವರನ್ನ ಪರ್ಮನೆಂಟ್ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವ ಲೆಕ್ಕಾಚಾರ ಇದೀಗ ಬಿಜೆಪಿ ಹೈಕಮಾಂಡ್ ನಾಯಕರದಾಗಿದೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು, ಮಾಹಿತಿಗಳು ಸಿಗ್ತಾ ಇದಾವೆ. ಇನ್ನೊಂದು ಕಡೆ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಯಾವಾಗ ದೆಹಲಿಯ ಪ್ರವಾಸವನ್ನ ಕೈಗೊಂಡು ಬಿಜೆಪಿ ರಾಷ್ಟ್ರೀಯ ವರಿಷ್ಠರನ್ನ ಭೇಟಿಯಾಗಿದ್ರು, ಆ ಒಂದು ಸಂದರ್ಭದಲ್ಲಿ ಒಂದು ಮಾಹಿತಿಯನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿದ್ರು. ಈಗಾಗಲೇ ಸತೀಶ್ ಜಾರಕಿಹೊಳಿ ತಮ್ಮೊಂದಿಗೆ ಸುಮಾರು 60 ಶಾಸಕರನ್ನ ಒಂದು ಗುಂಪನ್ನ ಒಟ್ಟುಗೂಡಿಸಿಕೊಂಡಿದ್ದಾರೆ.
ಬಿಜೆಪಿಯ ನಾಯಕ ನೀವು ವರಿಷ್ಠರು ನೀವು ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ 60 ಶಾಸಕರೊಂದಿಗೆ ಬಿಜೆಪಿಯನ್ನ ಸೇರ್ಪಡೆ ಆಗ್ತಾರೆ ಅನ್ನುವ ಒಂದು ಮಾಹಿತಿಯನ್ನ ರಮೇಶ್ ಜಾರಕಿಹೊಳಿ ಮತ್ತು ಯತ್ನಾಳ್ ಅವರು ತಮ್ಮ ಬಿಜೆಪಿ ಹೈಕಮಾಂಡ್ ನಾಯಕರ ಮುಂದೆ ಕೊಟ್ಟಿದ್ರು. ಆದ್ರೆ ಈ ಒಂದು ಸತೀಶ್ ಜಾರಕಿಹೊಳಿ ಅವರು ಬಿಜೆಪಿಯನ್ನ ಸೇರೋದಕ್ಕೆ ಕೆಲವೊಂದು ಕಂಡೀಷನ್ಗಳನ್ನು ಹಾಕಿದ್ದಾರೆ ಅನ್ನುವ ಒಂದು ಮಾತುಗಳನ್ನು ಕೂಡ ಈ ಇಬ್ಬರು ನಾಯಕರು ತಮ್ಮ ವರಿಷ್ಠರ ಮುಂದೆ ಹೇಳಿದ್ರು. 60 ಶಾಸಕರನ್ನ ಬಿಜೆಪಿಗೆ ಸತೀಶ್ ಜಾರಕಿಹೊಳಿ ಕರ್ಕೊಂಡ್ಬಂದಿದ್ದೆ ಆದ್ರೆ ಸತೀಶ್ ಜಾರಕಿಹೊಳಿ ಅವರನ್ನೇ ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ಎರಡನೇ ಕಂಡೀಷನ್ ಏನಂದ್ರೆ ಈಗಿರ್ತಕ್ಕಂಥ ರಾಜ್ಯಾಧ್ಯಕ್ಷ ಸ್ಥಾನದಿಂದ BY ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ಯತ್ನಾಳ್ ಬಣದ ಒಬ್ಬ ನಾಯಕನನ್ನ ರಾಜ್ಯಾಧ್ಯಕ್ಷನನ್ನಾಗಿ ಮಾಡಬೇಕು ಅನ್ನುವ 2 ಕಂಡೀಷನ್ ಅನ್ನ ಸತೀಶ್ ಜಾರಕಿಹೊಳಿ ಅವರು ಹಾಕಿದ್ದಾರೆ ಅನ್ನುವ ಮಾಹಿತಿಯನ್ನ ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ರು. ಅರೆ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ ಅಂದ್ರೆ ಯಾಕೆ ಬಿಜೆಪಿಯ ವರಿಷ್ಠರು ಬೇಡ ಅಂತಾರೆ? ತಕ್ಷಣಕ್ಕೆ ಈ ಒಂದು ಆಫರ್ಗೆ ಬಿಜೆಪಿ ಒಬ್ಬ ನಾಯಕರು ಒಪ್ಕೊಂಡ್ರು. ಅದಾದ ನಂತರ ರಾಜ್ಯದ ಒಂದು ರಿಯಲ್ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋ ಕಾರಣಕ್ಕೆ ಒಂದು ಸಮೀಕ್ಷಾ ತಂಡವನ್ನ ರಾಜ್ಯಕ್ಕೆ ಬಿಜೆಪಿ ವರಿಷ್ಠರು ಕಳಿಸ್ತಾರೆ. ಆ ಸಮೀಕ್ಷಾ ತಂಡ ತಮ್ಮ ರಾಷ್ಟ್ರೀಯ ವರಿಷ್ಠರಿಗೆ ಕೊಟ್ಟಂತಹ ಒಂದು ಸಮೀಕ್ಷೆಯಲ್ಲಿ ಬಹುದೊಡ್ಡ ಶಾಕಿಂಗ್ ವಿಚಾರವೊಂದು ಬಯಲಾಗುತ್ತೆ. ಅದೇನಂದ್ರೆ ಇವರು ಸತೀಶ್ ಜಾರಕಿಹೊಳಿ ಅವ್ರ ಜೊತೆಗೆ 60 ಶಾಸಕರು ಇದ್ದಾರೆ, ಅವರು ಯಾವ ಕ್ಷಣದಲ್ಲಿ ಬೇಕಾದ್ರೂ ಬಿಜೆಪಿ ಸೇರ್ತಾರೆ ಅನ್ನುವ ಮಾತನ್ನು ಹೇಳಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ನಿಜಕ್ಕೂ ಕೂಡ ಎಷ್ಟು ಶಾಸಕರು ಕೈ ಜೋಡಿಸಿದ್ದಾರೆ, ಅವ್ರ ಜೊತೆಗೆ ಎಷ್ಟು ಜನ ಬಿಜೆಪಿ ಬರೋದಕ್ಕೆ ರೆಡಿ ಇದ್ದಾರೆ ಅನ್ನುವ ಕುರಿತು ಒಂದು ಸಮೀಕ್ಷೆಯನ್ನ, ಒಂದು ಸೀಕ್ರೆಟ್ ರಿಪೋರ್ಟ್ ಅನ್ನ ಬಿಜೆಪಿ ರಾಷ್ಟ್ರೀಯ ನಾಯಕರು ತರಿಸ್ಕೊಂತಾರೆ. ಆ ರಿಪೋರ್ಟ್ ಅಲ್ಲಿ ಬಹುದೊಡ್ಡ ಶಾಕಿಂಗ್ ವಿಚಾರ ಒಂದು ಹೊರಗೆ ಬರುತ್ತೆ. ಅದೇನು ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಒಂದು ವೇಳೆ ಕಾಂಗ್ರೆಸ್ ಅನ್ನ ಬಿಡೋದೇ ಆದ್ರೆ ಅವ್ರ ಜೊತೆಗೆ ಸುಮಾರು 10 ರಿಂದ 15 ಶಾಸಕರಷ್ಟೇನೆ ಬಿಜೆಪಿ ಸೇರ್ತಾರೆ. ಈ ಸತೀಶ್ ಜಾರಕಿಹೊಳಿ ಅವರು, ರಮೇಶ್ ಜಾರಕಿಹೊಳಿ ಮತ್ತು ಯತ್ನಾಳ್ ಅವರು ಏನು ಸತೀಶ್ ಜಾರಕಿಹೊಳಿ ಅವರಿಗೆ ಬಿಲ್ಡಪ್ ಕೊಟ್ಟಿದ್ರಲ್ಲ, ಆ ಬಿಲ್ಡಪ್ ಎಲ್ಲ ಸುಳ್ಳು. ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಅವರೊಂದಿಗೆ 50 ಜನ ಶಾಸಕರು ಗುರುತಿಸಿಕೊಂಡಿರ್ಬೋದು. ಆದ್ರೆ ಈ ಸುಮಾರು 10 ರಿಂದ 15 ಶಾಸಕರನ್ನ ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲಾ ಶಾಸಕರು ಕೂಡ ತಮ್ಮ ಪಕ್ಷದಲ್ಲಿಯೇ ಇದ್ದುಕೊಂಡು ಪಕ್ಷದ ವಿರುದ್ಧ ಬಂಡಾಯವನ್ನ ಸಾರ್ತಕ್ಕಂಥವ್ರು. ಅವರು ಪಕ್ಷವನ್ನ ಬಿಡ್ತಕ್ಕಂಥ ಸಂದರ್ಭ ಏನಾದ್ರು ಬಂದ್ರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅನ್ನು ತೊರೆಯಲ್ಲ. ಅಲ್ಲಿಗೆ ಸತೀಶ್ ಜಾರಕಿಹೊಳಿ ಅವರ ಶಕ್ತಿ ಇರ್ತಕ್ಕಂಥದ್ದು ಕೇವಲ 10 ರಿಂದ 15 ಶಾಸಕರನ್ನ ಬಿಜೆಪಿ ಸೇರಿಸೋದಷ್ಟೇ ಅನ್ನುವ ಒಂದು ಸೀಕ್ರೆಟ್ ರಿಪೋರ್ಟ್ ಯಾವಾಗ ಬಿಜೆಪಿ ರಾಷ್ಟ್ರೀಯ ನಾಯಕರ ಕೈ ಸೇರ್ತೋ ಅದಾದ ನಂತರ ರಮೇಶ್ ಜಾರಕಿಹೊಳಿ ಮತ್ತು ಯತ್ನಾಳ್ ಅವರ ವಿರುದ್ಧ ರಾಷ್ಟ್ರೀಯ ಬಿಜೆಪಿ ನಾಯಕರು ಗರಂ ಆಗಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತದವೆ. ಇವರೇನು ಪದೇ ಪದೇ ಸುಳ್ಳು ವರದಿಗಳನ್ನ ಕೊಡೋದು, ಯಡಿಯೂರಪ್ಪ ಮತ್ತು ಅವರ ಪುತ್ರನ ಮೇಲೆ ಸುಳ್ಳು ಆರೋಪಗಳನ್ನ ಮಾಡೋದು, ತಾವು ಮಾಡ್ತಕ್ಕಂಥ ಆರೋಪಕ್ಕೆ ಇವತ್ತವರೆಗೂ ಕೂಡ ಯತ್ನಾಳ್ ಒಂದೇ ಒಂದಕ್ಕೂ ಸರಿಯಾದ ದಾಖಲೆಯನ್ನ ಕೊಡದೇ ಇರತಕ್ಕಂಥದ್ದನ್ನ ಸೂಕ್ಷ್ಮವಾಗಿ ಗಮನಿಸಿರ್ತಕ್ಕಂಥ ರಾಷ್ಟ್ರೀಯ ಬಿಜೆಪಿ ನಾಯಕರು ಇದೀಗ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರ ಮಾತನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದು, ಇದೇ ಉದ್ದೇಶಕ್ಕೆ ವಿಜಯೇಂದ್ರ ಅವರನ್ನೇ ಪರ್ಮನೆಂಟ್ ಅಧ್ಯಕ್ಷನಾಗಿ ನೇಮಕ ಆಗಬೇಕು ಅನ್ನುವ ಕಾರಣಕ್ಕೆ ಇದೀಗ ರಾಜ್ಯ ಬಿಜೆಪಿಯ ಘಟಕಕ್ಕೆ ಚುನಾವಣೆಯನ್ನ ನಡೆಸ್ತಕ್ಕಂಥ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದು, ಈ ಚುನಾವಣೆಯನ್ನ ನಡೆಸಿ ವಿಜಯೇಂದ್ರ ಅವರು ಆ ಚುನಾವಣೆಯಲ್ಲಿ ಆಯ್ಕೆ ಆಗುವಂತೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರು ತೆಗೆದುಕೊಂಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಈ ರೀತಿ ಒಂದು ವೇಳೆ ವಿಜಯೇಂದ್ರ ಅವರು ಚುನಾವಣೆಯ ಮೂಲಕವೇ ಆಯ್ಕೆಯಾಗಿದ್ದೇ ಆದರೆ ಆಗ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಮತ್ತು ಅವರ ಟೀಮ್ನವರು ಒಂದೇ ಒಂದು ಚಕಾರವನ್ನು ಕೂಡ ವಿಜಯೇಂದ್ರ ಅವರ ವಿರುದ್ಧ ಎತ್ತೋದಿಕ್ಕೆ ಸಾಧ್ಯವಾಗಲ್ಲ ಅನ್ನೋ ಒಂದು ಲೆಕ್ಕಾಚಾರ ಇದೀಗ ಬಿಜೆಪಿ ರಾಷ್ಟ್ರೀಯ ನಾಯಕರದ್ದು. ಮೇಲ್ನೋಟಕ್ಕೆ ನೋಡಿದ್ರು ಕೂಡ ಸದ್ಯಕ್ಕೆ ಚುನಾವಣೆ ನಡೆದ್ರೆ ವಿಜಯೇಂದ್ರ ಅವರ ಕೈ ಮೇಲಾಗೋದು ಸತ್ಯ. ಯಾಕಂದ್ರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷನಾದ ನಂತರ ನೇಮಕ ಮಾಡಿರ್ತಕ್ಕಂಥ ಎಲ್ಲಾ ಪದಾಧಿಕಾರಿಗಳು ಕೂಡ ವಿಜಯೇಂದ್ರ ಅವರ ಪರವಾಗಿ ಮತ ಚಲಾಯಿಸ್ತಾರೆ ಅನ್ನುವ ಮಾತುಗಳು ಈಗ ಕೇಳಿ ಬರ್ತಾ ಇದಾವೆ. ಅನೇಕ ಜಿಲ್ಲಾಧ್ಯಕ್ಷರನ್ನ ವಿಜಯೇಂದ್ರ ನೇಮಕ ಮಾಡಿದ್ದಾರೆ, ರಾಜ್ಯ ಸಮಿತಿಯ ಸದಸ್ಯರನ್ನು ಕೂಡ ವಿಜಯೇಂದ್ರ ನೇಮಕ ಮಾಡಿದ್ದಾರೆ, ಹಾಗೂ ಪಕ್ಷದಲ್ಲಿರ್ತಕ್ಕಂಥ ಬಹುತೇಕ ಪದಾಧಿಕಾರಿಗಳು ವಿಜಯೇಂದ್ರ ಬೆಂಬಲಿಗರಾಗಿರೋದ್ರಿಂದ ಒಂದು ವೇಳೆ ಚುನಾವಣೆ ನಡೆದರೂ ಕೂಡ ವಿಜಯೇಂದ್ರ ಗೆಲುವು ಅತ್ಯಂತ ಸ್ಪಷ್ಟ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದು, ಈ ಮೂಲಕ ಯತ್ನಾಳ್ ಮತ್ತು ಅವರ ಟೀಮ್ ಅನ್ನ ಕಟ್ಟಿ ಹಾಕ್ತಕ್ಕಂಥ ಬಹುದೊಡ್ಡ ಪ್ಲಾನ್ ಅನ್ನ ಬಿಜೆಪಿ ಕಮಾಂಡ್ ನಾಯಕರು ಮಾಡ್ಕೊಂಡಿದ್ದಾರೆ ಎನ್ನುವ ಮಾತಂತೂ ಸತ್ಯ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದೇ ಆದರೆ ವಿಜಯೇಂದ್ರ ಅವರು ಮತ್ತೊಮ್ಮೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರ ಅಥವಾ ಆ ಸ್ಥಾನಕ್ಕೆ ಬೇರೆ ಯಾರಾದರೂ ಆಯ್ಕೆ ಆಗ್ತಾರ? ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನನ್ನ ಇಟ್ಗಿ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.